ಆಗಿರ್ಬೋದು. ಸೊ ಫುಲ್ ಎಕ್ಸೈಟ್ ಆಗಿದ್ದೀನಿ ಇವತ್ತಂತೂ. ಹಣ್ಣಿನ ಅಂಗಡಿ ಹಣ್ಣು ಏನಾರ ತಗೋಬೇಕಂದ್ರೆ ಹೋಲ್ಸೇಲ್ ಅಲ್ಲಿ ನಮ್ಮ ಮೋನಿ ಅಂಗಡಿಗೆ ಬನ್ನಿ, ಕಮ್ಮಿ ಆಗಿ ಹೇಳ ಒಳಗಿಗೆ ಶೂಟ್ ಲೊಕೇಶನ್ ಹತ್ರ. ಇದು ಆಯ್ಸ್ ಅಂಕಲ್ ಸೇರೋಣ ಅಂತೀವಿ ನೋಡಿ. ಕೂತಿದೀವಿ, ನಮ್ಮ ತಿಲಾಕೋರಂಗೆ ತಟ್ಟೆ ತುಳಿತವ್ರೆ ತುಂಬಿ. ನಮ್ಮ ತಿಲಾಕೋರಿಗೆ ಬ್ಲೂ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮನ್ನು ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ವಿಡಿಯೋ ಅಪ್ಲೋಡ್ ಮಾಡಿ ಮಿನಿಮಮ್ ಒಂದು ಮಂತ್ ಆಗಿರ್ಬೋದು. ಸೊ ಫುಲ್ ಎಕ್ಸೈಟ್ ಆಗಿದ್ದೀನಿ ಇವತ್ತಂತೂ. ಒಂದು ಶೂಟ್ ಐತೆ, ಶೂಟಿಗೆಲ್ಲ ಹೋಗಬೇಕು. ಸೊ ಟೈಮ್ ಬಂದ್ಬಿಟ್ಟು ಈಗ ಕರೆಕ್ಟಾಗಿ 8:30 ಆಗೈತೆ ಟೈಮು. ಸೊ ಶೂಟು ಲೊಕೇಶನ್ ಇರೋದು ಈ ಕಡೆ ಬೇಲೂರು ರೋಡ್ ಹತ್ರ. ಸೊ ಶೂಟಿಗೆ ಲೊಕೇಶನಿಗೆ ಹೋದಾದ್ಮೇಲೆ ಯಾವ ಲೊಕೇಶನ್ ಅಂತ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿಗೆ ರೀಚ್ ಆಗಬೇಕಾದ್ರೂ 9:30ಗೆ. ಸೊ ಇಲ್ಲಿಂದ ನಮ್ಮ ಮನೆಯಿಂದ ಒಂದು 30 ಮಿನಿಟ್ ಜರ್ನಿ ಆಗುತ್ತೆ. ಸೊ ತಿಲಾಕನ್ ಕರ್ಕೊಂಡು ಡೈರೆಕ್ಟಾಗಿ ಶೂಟ್ ಹತ್ರಕ್ಕೆ ಹೋಗೋಣ. ಗಿಂಬಲ್ಲು ಎಲ್ಲ ರೆಡಿ ಮಾಡಿದ್ದೀನಿ ಪೂರ ನಾನು. ಇನ್ನೇನೆಲ್ಲ ಗಾಡಿ ಎತ್ಕೊಬಿಟ್ಟು ಟಕ್ಕಂತ ಹೋಗ್ಬೇಕು. ತಿಲಕನ್ ಕರ್ಕೊಬಿಟ್ಟು ಅವ್ನ ರೂಮಲ್ಲಿ ಅವನ್ನ ಎತ್ತಾಕೊಂಡು ಶೂಟ್ ಹತ್ರಕ್ಕೆ ಹೋಗೋಣ. ಮತ್ತೆ ತೋರಿಸ್ತೀನಿ. ನಮ್ಮ ಹುಡುಗರು ಬಂದು ವ್ಲಾಗಿಗೆ ಒಂದು ಬಂತಾಗಿರ್ಬೋದು, ಯಾಕಂದರೆ ನಾನು ವ್ಲಾಗ್ ಮಾಡೋದೇ ಬಿಟ್ಬಿಟ್ಟಿದ್ನಲ್ಲ. ಅದಕ್ಕೆ ನಮ್ಮ ಹುಡುಗರ್ನೆಲ್ಲ ಇವತ್ತು ತೋರಿಸ್ತೀನಿ. ಸಂಡೇ ಎಲ್ಲೆಲ್ಲಿ ಹೋಗ್ತೀನಿ, ನಮ್ಮ ಹುಡುಗರ ಜೊತೆ ಏನೇನು ಮಾಡ್ತೀನಿ, ಹೊರಗಡೆ ಎಡಿಟಿಂಗು ಪ್ರತಿಯೊಂದು ಇವತ್ತು ತೋರಿಸ್ತೀನಿ. ಸೊ ಇನ್ನೇನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಪೋರ್ಟ್ ಮಾಡಿ, ಓಕೆ. ಥರ ರೆಡಿ ಆಗಿದ್ದೀನಿ. ಸೊ ಶೂಟ್ ಹತ್ರಕ್ಕೆ ಲೊಕೇಶನ್ ಹತ್ರಕ್ಕೆ ಹೋಗೋಣ ಬನ್ನಿ. ಹೆವಿ ಲೇಟ್ ಆಗಿಬಿಟ್ಟೈತೆ. ಬೇಗ ತಿಲಾಕನ ರೂಮ್ ಹತ್ರ ಕರ್ಕೊಂಡೆ ಟಕ್ ಅಂತ ಹೋಗೋಣ. ಇಲ್ಲಿ ನಮ್ಮ ದೇವರಪಟ್ಟು ನೋಡಿದ ಆರ್ಸಿ ಇವನು ಗಾಡಿ ಎತ್ಕೋಬೋದಾಯ್ತು, ಸಿಂಗಲ್ ಸೀಟು ಮಾಡಿಸ್ಬಿಟ್ಟವನೆ. ಡಬಲ್ ಇದ್ದರೆ ಪಕ್ಕ ಎತ್ಕೋಬೋ. ಆರೆಂಜ್ ಇತ್ತಲ್ಲ ಅವಾಗ ನಾನು ಎತ್ಕೊ ಓಡಾಡೋನಲ್ಲ, ಅದೇ ಗಾಡಿ ಇವಾಗ ಬ್ಲೂ ಕಲರ್ ಮಾಡಿಸೋನೆ ಗಾಡಿ. ಹೇಳ ಒಳಗಿಗೆ ಹೇಳು. ನೋ ಕಾಮೆಂಟ್ಸ್ ಇಲ್ಲ ಬಿಟ್ಟು ಬಾಳೆಹಣ್ಣು ತಿಂತವ್ರೆ. ನಿಂಗೆ ನೈಟ್ ಪ್ಯಾಂಟ್ ಹಾಕೊಂಡು ಬಾಳೆಹಣ್ಣು ತಿನ್ಕೊಂಡು ಅಣ್ಣ ಅಣ್ಣ ನೀನು ಹೇಳ ಮನೆ ನೈಸ. ಯಾವ್ದಾರ ಹಣ್ಣಿನ ಅಂಗಡಿ ಹಣ್ಣು ಏನಾರ ತಗೋಬೇಕಂದ್ರೆ ಹೋಲ್ಸೇಲಲ್ಲಿ ನಮ್ಮ ಮೋನಿ ಅಂಗಡಿಗೆ ಬನ್ನಿ, ಕಮ್ಮಿ ಹಾಕೊಡ್ತಾರೆ. 4 ಅಂಗಡಿ ಐತೆ. ಹೆವಿ ಶ್ರೀಮಂತ ಆಗವ್ರೆ. ಒಂದು ವರ್ಣ ಐತೆ, ಒಂದು ಬುಲೆಟ್ ಅಲ್ಲಿ ಮನೆ ಹತ್ರ ಹಾಕವ್ರೆ. ಹಿಂಗೆ ಅಲ್ಲಲ್ಲಲ್ಲಲ್ಲಲ್ಲ ಇನ್ನೂ ಮುಂದೆ ಬರಬೇಕು. ಅದೇನೋ ದೊಡ್ಡ ಗದ್ದಲ್ಲಿ ಬಸ್ಸು ಐತೈತೆ, ಅದು ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಬಸ್ಸು. ಸೊ ಇವಾಗ ರೀಚ್ ಆಗಿದ್ದೀವಿ ಶೂಟ್ ಲೊಕೇಶನ್ ಹತ್ರ. ಏನಿಲ್ಲ, ಶೂಟ್ ಮಾಡಬೇಕು. ತಿಲಾಕ ಇಲ್ಲಿ ಹಿಂಗೆ ಒಂಥರ ಊರು ಹೆಂಗೈತಲ್ಲ ನೋಡ, ಪೀಸಾಗಿಲ್ಲ ಊರು. ನೋಡಿ ಅಣ್ಣವ್ರು ಏನಂತ ಹೋಯ್ತವ್ರೆ ಫುಡ್ಡು ಗಿಟ್ಟು. ಹೇಳ ಒಳಗಿಗೆ. ಇವರು ಮದುವೆ ಹೆಣ್ಣಿನ ಅಣ್ಣ ಇವರು. ಇವಾಗ ಕಾರಲ್ಲಿ ನಮ್ಮನ್ನ ಎಲ್ಲ ಕರ್ಕೊ ಹೋಯ್ತವ್ರೆ. ಬರ್ರಿ ಹೋಣ. ತಮ್ಮ ಅನ್ನಕ್ಕೆ ಬಂದಿದ್ದಲ್ಲ ಈಗ, ತಮ್ಮನ ಅಣ್ಣನ ಕಾರಲ್ಲಿ ಎಲ್ಲ ಕರ್ಕೊಯ್ತವ್ರೆ. ಹೋಣ ಇವ್ರ ಜೊತೆ. ನೋಡ್ರಿ ಸೇರನ್ ಕೊಟ್ಟವನೆ. ಹಲೋ 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 ವಾಯ್ಸ್ ಹೆಂಗೆ ಕಲ್ತೆ ಸೇರನ್ ಅಂತೀವಿ ನೋಡಿ. ಹಿಂಗೆ ಸೇರನ್ನು ಸೌಂಡು ಜಿಂಗ್ಜಾಟ್. ಇನ್ನು ಇಷ್ಟೇನ ಇದು. ಆಂಬುಲೆನ್ಸ್ ಅಣ್ಣ ಮಾತಾಡ್ತಿಲ್ಲಕ್ಕ, ಮಾತಾಡೋ. ನಮಸ್ತೆ ನೋಡ್ರೆ ಯಾರು ಒಂಥರ ವೈಬು ಸಕಾದಾಗೈತೆ. ಇಲ್ಲಿ ಇವನ್ಗೆ ಏನು ಮಾತಾಡೋದು ಯಾಕ ನಿಂಗೆ ಏನಾಗೈತು? ಯಾವ್ದು ಸೌಂಡ್ ಹಿಂಗೆ ಗಲಾಟೆ ಸೌಂಡ್ ಇಂದಂಗ ಐತಲ್ಲ. ಪೊಲೀಸ್ ಅವ್ರೆ ಅಂತ ಪ್ಲಗ್ಗೆ ಕಿತ್ತಾಕ್ಬಿಟ್ಟವ್ರು. ಅಲ್ಲಿ ಪೊಲೀಸ್ ಕೂತಿದ್ದ, ಪ್ಲಗ್ಗೆ ಕಿತ್ತಾಕ್ಬಿಟ್ಟವ್ರೆ. ಹಲೋ ಎಲ್ಲ ವಿನಂತಿಗಳು, ಭಕ್ತಾದಿಗಳು ಬರಬೇಕೆಂದು ವಿನಂತಿ ಮಾಡುತ್ತಿದ್ದೇವೆ. ಸೊ ಗೈಸ್ ಇವಾಗ ತಿಂಡಿ ಕೂತಿದ್ದೀವಿ. ನಮ್ಮ ತಿಲಾಕೋರಂಗೆ ತಟ್ಟೆ ತೊಳಿತವ್ರೆ, ಫುಲ್ಲು ತಟ್ಟೆ ತೊಳಿತವ್ರೆ. ಇವಾಗ ತಿಂಡಿ ಮಾಡ್ಕೊಂಡು ಅರ್ಧ ಶೂಟು ಮುಗಿಸ್ ಬಂದಿದ್ದೀವಿ. ತಿಂಡಿ ಮಾಡ್ತಿದ್ದಾಗಲೇ ಅರ್ಧ ಶೂಟ್ ಮುಗಿಸಿ ಬಂದಿದ್ದೀವಿ. ಇವಾಗ ತಿಂಡಿ ಮಾಡಿ ಸಿಗ್ತೀನಿ. ನಮ್ಮ ಇವ್ರು ನೋಡಿ ಹಿಂಗೆ ಫುಲ್ಲು ಪಲಾವೆಲ್ಲ ಬಿಡಿಸಿ ಪಲಾವ್ ತುಂಬಿ ನಮ್ಮ ತಿಲಾಕೋರಿಗೆ ಬ್ಲೂಟಿಕ್ ಬೇಕಂತೆ ಹಿಂಗೆ ತಿಲಾಕ ರೆಡಿ ಮಾಡ್ತಿದ್ದೀವಿ ಗುಸ್ ಅಂತ. ಇವಾಗ ಟಿಫನ್ ಮಾಡಿ ಸಿಗ್ತೀನಿ, ಬಾಯ್. ಇವಾಗ ಟೈಮ್ ಎಷ್ಟಾಗೈತೆ ಅಂದರೆ ಈಗ 11:56 ಆಗೈತೆ ಟೈಮ್. 6 ಶೂಟ್ ಮುಗ್ದಿಲ್ಲ. ಸುಮ್ಮನೆ ಊರು ರೌಂಡ್ಸ್ ಆಗ್ತಾ ಇದ್ದೀವಿ. ಅದೇ ಊರು ಸಖತ್ತಾಗೈತಿ, ಒಂಥರ ಪೀಸಾಗಿ ಸುಮ್ಮನೆ ರೌಂಡ್ಸು ಆಗ್ತಾಯಿದ್ದೀವಿ. ಅರ್ಧ ಶೂಟ್ ಮಾಡೋದು, ಅರ್ಧ ಓಡಾಡೋದು, ಅರ್ಧ ಶೂಟ್ ಮಾಡೋದು, ಅರ್ಧ ಓಡಾಡೋದು, ಹಿಂಗೆ ಮಾಡ್ತಾಯಿದ್ದೀವಿ. ಇಲ್ಲೊಂದು ಅಂಗಡಿ ಐತೆ,
ಏನಾದ್ರು ಬಿಸ್ಕೆಟ್ ತಿಂದ್ಬಿಟ್ಟೆ ಹೋಯ್ತೀವಿ. ಈಗ ಟಿಫನ್ ಮಾಡಿದ್ದೀವಿ, ಏನಾದ್ರು ಸ್ನ್ಯಾಕ್ಸ್ ತಿನ್ಬೇಕಲ್ಲ ಅಂತ ಹೋಯ್ತೀವಿ. ಸೊ ಗೈಸ್ ಫೈನಲಿ ಎಲ್ಲ ಶೂಟ್ ಎಲ್ಲ ಮುಗೀತು. ಸೊ ಇವಾಗ ಮಾವಿನಕಾಯಿ ತಿನ್ಬೇಕು ಅಂತ ನಿಲ್ಸಿದ್ದೀವಿ ಇಲ್ಲಿ. ಒಂದು ಸೋಡಾ ಕುಡ್ದು ಮಾವಿನಕಾಯಿ. ಬೆಳಗಿಂದ ಟಯರ್ಡ್ ಆಗಿರೋದು, ಟಿಫನ್ ಮಾಡಿದ್ವು. ಸೊ ಇವಾಗ ಮಾವಿನಕಾಯಿ ತಿಂದು ಸೊ ಫೈನಲಾಗಿ ಏರಿಯಾಗೆ ಹೋಗೋಣ. ಇನ್ನು ಮತ್ತೆ ಏನೂ ಇಲ್ಲ, ಏನೋ ಎಡಿಟ್ ಎಲ್ಲ ಐತೆ. ಸೊ ಅದೆಲ್ಲ ಮುಗಿಸ್ಕೊಳ್ಳೋಣ ಬನ್ನಿ. ಸೋಡಾ ಎಲ್ಲ ಕುಡ್ದಾಯ್ತು. ಇವಾಗ ಬೇಲ್ಪುರಿ ತಿಂದು ಹೊರಡೋಣ. ಯಾವುದು ಸ್ಟಾರ್ಗೆ ಏರಿಯಾಗೆ ಹೋಗಿ ಇವಾಗ ಎಡಿಟಿಂಗಿಗೆ ಕುತ್ಕೊಳ್ಳೋಣ. ಸೊ ಗೈಸ್ ಇವಾಗ ಶೂಟೆಲ್ಲ ಮುಗಿಸಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಗೆ ಬಂದು ಈ ಸುಸ್ತಾಗ್ಬಿಟ್ಟಿತ್ತು ಬೆಳಗಿಂದ. ಸ್ವಲ್ಪ ಕೆಲಸಗಳವೇನು ಎಡಿಟಿಂಗು ಎಲ್ಲ ಇರುತ್ತೆ. ಈ ವ್ಲಾಗ್ ಎಡಿಟ್ ಮಾಡಬೇಕು, ಇವತ್ತೇ ಪೋಸ್ಟ್ ಆಗಬೇಕು. ಸೊ ಕಷ್ಟ ಐತೆ, ಮಾಡ್ತಾಯಿದ್ದೀನಿ. ಲ್ಯಾಪ್ಟಾಪಲ್ಲಿ ಸ್ವಲ್ಪ ಫಾಂಟ್ಸ್ ಬೇಕಾಗಿತ್ತು ನನಗೆ, ಲೈಕ್ ಎಡಿಟಿಂಗ್ ಫಾಂಟ್ಸ್ಗಳು ಬೇಕಾಗಿತ್ತು. ಸೊ ಅದೆಲ್ಲ ತೆಗಿತಿದ್ದೆ, ಸ್ವಲ್ಪ ಎಲ್ಲ ತೆಗ್ದು ಇಡ್ತಿದ್ದೆ. ಇವಾಗ ಟೈಮ್ ಬಂದ್ಬಿಟ್ಟು 3:14 ಆಗೈತೆ. ಸೊ ಅಷ್ಟೇ, ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬಾಯ್.